ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಓಡ್ಬೇಡ ಕಣ. ಯಾರು ಚಿಕ್ಕ ಪಾಪು? ಹೆಂಗ್ ಮುಟ್ತೆ ಪಾಪುನ? ಎಷ್ಟು ಸುಳ್ಳು ಇಟ್ಕೊಂಡಿದಾರೆ ನೋಡಿ. ಅವರೆಕಾಳು ಸೀಸನ್ ಮುಗಿಯೋವರೆಗೂ. ಮಗಳು ಕೊಡ್ತಾಳೆ ನೋಡಿ. ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಜನವರಿ 1st 2026 ಬ್ಲಾಗ್ ಸ್ಟಾರ್ಟ್ ಮಾಡಿದೀನಿ. ಅದು 1:30 ಆಗಿದೆ ಟೈಮು. ಗುರುವಾರ ರಾಯರ್ ದಿವಸನೇ ಜನವರಿ 1st ಬಿದ್ದಿರೋದು ತುಂಬಾ ಎಲ್ರಿಗೂ ವಿಶೇಷ ಅಂತ ಹೇಳ್ಬೋದು. ರಾಯರು ಮತ್ತೆ ಸಾಯಿಬಾಬಾದು ಎಲ್ರಿಗೂ ಹಾಗೇನೆ ಹ್ಯಾಪಿ ನ್ಯೂ ಇಯರ್. ನೀವ್ ಅನ್ಕೊಂಡಿರೋ ಎಲ್ಲ ಕೆಲಸ ಕಾರ್ಯಗಳು ತುಂಬಾನೇ ಸಕ್ಸಸ್ ಆಗ್ಲಿ ಅಂತ ನನ್ನ ಕಡೆಯಿಂದ ವಿಶಸ್ ಮಾಡ್ತಾ ಇದ್ದೀನಿ. ಅಂಡ್ ಹಂಗೇನೆ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಇಲ್ಲೇ ಒಂದು ರಾಘವೇಂದ್ರ ಸ್ವಾಮಿ ಮಠ ಇದೆ. ತುಂಬಾ ದಿನಗಳಾಗಿತ್ತು ನಾನು ಇಲ್ಲಿ ಯಲಹಂಕದಲ್ಲಿ ಹೋಗಿ ಮಠಕ್ಕೆ. ಮಗ ಮಲ್ಕೊಂಡಿದ್ದಾನೆ, ಮಗಳು ಇಲ್ಲೇ ರೆಡಿ ಮಾಡ್ಸಿದೀನಿ. ನಮ್ಮತ್ತೆ ಪೂಜೆಗೆಲ್ಲ ರೆಡಿ ಮಾಡ್ಕೊಂತವ್ರೆ, ಎಲ್ಲ ದೇವ್ರ ಸಾಮಾನೆಲ್ಲ ತೊಳೆದು. ಇವಾಗ ರಾಘವೇಂದ್ರ ಸ್ವಾಮಿಗೆ ಎಸ್ಪೆಷಲಿ ತುಳಸಿ ಇಡ್ಬೇಕು ಅಂತ ಹೇಳ್ತಾರಲ್ವ, ಅದನ್ನ ಮೊಮ್ಮಗಳಿಗೆ ಹೇಳಿದ್ರು ಮಾಡಿ ಮೇಲೆ ಹೋಗಿ ಕಿತ್ಕೊಂಡ್ ಬಾರಮ್ಮ ಅಂತ. ಇವಾಗ ಅದಕ್ಕೇನೆ ಇಬ್ರು ಮೇಲ್ಗಡೆ ಬಂದಿದೀವಿ. ಬನ್ನಿ ಇವತ್ತಿನ ದಿನ ಹೇಗ್ ಹೋಗುತ್ತೆ ಅಂತ ನೋಡೋಣ. ಬಟ್ ನಾನ್ ಕೂಡ ತುಂಬಾ ಪ್ಲಾನ್ ಮಾಡಿದ್ದೆ ಮಕ್ಕಳನ್ನ ಎಲ್ಲಾದ್ರೂ ಕರ್ಕೊಂಡು ಹೋಗೋಣ ಅಂತ ಹೇಳಿ. ಆಮೇಲೆ ನಿನ್ನೆ ನೈಟ್ ಮಳೆ ಬಂದ್ಬಿಡ್ತು. ತಿರ್ಗಾ ಇವತ್ತು ಏನಾದ್ರು ಮಳೆ ಬಂದ್ಬಿಟ್ರೆ ಬೇಡ ರಿಸ್ಕು ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಅದೇ ಇಲ್ಲಿ ದೇವಸ್ಥಾನಕ್ಕೆ ಹೋಗಿ ಅದಾದ್ಮೇಲೆ ಸಂಜೆ ಏನಾದ್ರು ನೋಡ್ತೀನಿ ಆಯ್ತಾ. ಚಿನ್ನಿ ಬಾ, ತುಳಸಿ ಗಿಡ ಇಲ್ಲ ಐತ್ ನೋಡು. ಹೆಂಗ್ ಕಿತ್ಕೊಂಬಂದೆ? ವೇಸ್ಟ್ ಮಾಡ್ಬಾರ್ದಮ್ಮ. ಆ ತುಳಸಿ ಗಿಡ ಅಲ್ಲ, ಇಲ್ಲ ಐತ್ ನೋಡು. ನೋಡು ಇಲ್ಲ ಐತೆ, ನೋಡಿ ಇಲ್ಲ ಐತೆ. ಕಿತ್ಕೋ, ಇದೈತ್ ಕಿತ್ಕೋ, ಕಿತ್ಕೋ. ಹಿಂಗ್ ಕಿತ್ಕೋಬೇಕು ನೋಡಿ, ಹಿಂಗೆ ನೋಡಿ, ಹಿಂಗೆ ಇಟ್ಕೋ. ಇರು ಕಿತ್ಕೊಳ್ಳ ನಾನು. ನೀನೆ ಕಿತ್ಕೊಂತೀಯಾ? ಸರಿ, ನೀಟಾಗಿ ಕಿತ್ಕೋಬೇಕು. ಹೌದೌದು. ಜಾಣ. ಇನ್ನೊಂದೆರಡು. ಇರು. ಇದು ರಾಘವೇಂದ್ರ ಸ್ವಾಮಿಗೆ ಫೇವ್ರೆಟ್ ಅಂತ. ಇದು ಸ್ವಲ್ಪ ದಪ್ಪ ಐತೆ ಕಡ್ಡಿ. ಹೌದು. ಆಮೇಲೆ 1 ನಿಮಿಷ ಇರು ಹಂಗೆ. ತಗೋ ಹಿಡ್ಕೊ 1 ನಿಮಿಷ. ಇವಾಗ ಎಲ್ರಿಗೂನು ಹ್ಯಾಪಿ ನ್ಯೂ ಇಯರ್ ವಿಶಸ್ ಹೇಳ್ಬಿಡಮ್ಮ. ಹ್ಯಾಪಿ ನ್ಯೂ ಇಯರ್ ವಿಶಸ್. ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ದೇವರು ಒಳ್ಳೇದ್ ಮಾಡ್ಲಿ. ಥ್ಯಾಂಕ್ ಯು. ನಮ್ ತಮ್ಮ ಮಲ್ಗಿದಾನೆ ಅಂತ ಹೇಳು. ಆಮೇಲೆ ಅವನ್ ಎದ್ದಾದ್ಮೇಲೆ ಅವನ್ ಕೈಲೂ ವಿಶಸ್ ಮಾಡಿಸ್ತೀನಿ ಆಯ್ತಾ. ನಮ್ ದಿಯಾ ಅವರ ತಮ್ಮ ಹಿಯಾಂಶು ತುಂಬಾ ಡೀಪ್ ಸ್ಲೀಪ್ ಅಲ್ಲಿ ಇದ್ದಾನೆ. ಏನದು? ಇದೇನ್ ಹೇಳು. ಆಯ್ತಾಯ್ತು. ನಿಮಿಷ ಇರಮ್ಮ. ನೋಡಿ, ನಾನ್ ಲಾಸ್ಟ್ ಡಿಸೆಂಬರ್ 14th ಏನೋ ತೋರ್ಸಿದ್ದು ನಿಮ್ಗೆ. 15 ದಿವಸ ಆಯ್ತೇನೋ. 15 ದಿವಸಕ್ಕೆ ಬರುತ್ತೆ ಅಂತ ಹೇಳಿದ್ದೆ. ಬಂದೈತೆ ಕೊತ್ತಂಬರಿ ಸೊಪ್ಪು. ಈ ತರ ಬೆಳ್ದ್ಬಿಟ್ಟು ತಿಂದ್ರೆ ಒಂಥರ ಖುಷಿ. ಬೀರಮ್ಮ, ನಿಧಾನಕ್ಕೆ ಇಡು ಚಿನ್ನಿ. ಅಪ್ಪ, ನಮ್ದು ಒಳ್ಳೆ ಹೈಟ್ ತರ ಕಾಣಿಸುತ್ತೆ. ಭಯ ನನಗೆ. ಬನ್ನಿ ಹಂಗೆ ರಂಗೋಲಿ ತೋರಿಸ್ತೀನಿ ಬಾ. ಅಡುಗೆ ಬಂದು ಬೇಳೆ ಸಾಂಬಾರ್.
ನೋಡಿ, ದೇವಸ್ಥಾನಕ್ಕೆ ಕಾಲಿಡ್ತಾ ಇದ್ದಂಗೆನೆ ನಮ್ಮೆಲ್ರಿಗೂ ಪಾಸಿಟಿವ್ ವೈಬ್ಸ್ ಸ್ಟಾರ್ಟ್ ಆಗ್ಬಿಡುತ್ತೆ. ದೇವ್ರನ್ನ ನೋಡ್ತಾ ನೋಡ್ತಾ ಹಂಗೆ ನಿಂತ್ಕೋಬೇಕು ಅಂತ ಅನ್ಸುತ್ತೆ. ಬಟ್ ತುಂಬಾ ರಶ್ ಇರುತ್ತಂತೆ. ಎಲ್ಲಾ ದೇವಸ್ಥಾನದಲ್ಲೂ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಎಸ್ಪೆಷಲಿ ರಾಯರ ದೇವಸ್ಥಾನ, ಸಾಯಿಬಾಬಾ ದೇವಸ್ಥಾನ. ಗುರುವಾರದೊತ್ತು ನಮ್ಮತ್ತೆ ಕಂಪಲ್ಸರಿ ಎವ್ರಿ ವೀಕ್ ಹೋಗ್ತಾರಂತೆ ದೇವಸ್ಥಾನಕ್ಕೆ. ನಮ್ಮ ಏರಿಯಾದವರು ಮತ್ತೆ ಸುತ್ತಮುತ್ತಲು ಏರಿಯಾದವರು ಎಲ್ಲ ಕಂಪ್ಲೀಟ್ ಅಲ್ಲೇ ಇದ್ರು ನೋಡಿ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಅಂತಂದ್ರೆ, ಎಲ್ ನೋಡಿದ್ರು ರಾಘವೇಂದ್ರ ಸ್ವಾಮಿ ಎಲ್ಲರೂ ಫೇಸ್ ಅಲ್ಲೂ ಅಬ್ಸರ್ವ್ ಮಾಡ್ತಾ ಇದ್ದೆ. ಆ ಭಯ ಭಕ್ತಿ ಎತ್ತು ಕಾಣಿಸ್ತಿತ್ತು. ಇದೇ ಒಂದ್ 5 ವರ್ಷದ ಕೆಳಗಡೆ ಇಷ್ಟು ರಾಯರ ಮೇಲೆ ಅಲ್ಲ, ದೇವಸ್ಥಾನಗಳಿಗೆ ಯಾರು ಬರ್ತಾನೆ ಇರಲಿಲ್ಲ. ಬಟ್ ಇತ್ತೀಚೆಗೆ ತುಂಬಾ ದೇವಸ್ಥಾನ, ಎಸ್ಪೆಷಲಿ ರಾಯರ ದೇವಸ್ಥಾನದಲ್ಲಿ ತುಂಬಾ ಜನ ನಿಂತಿರ್ತಾರೆ. ಅದು ಫೇಸ್ ಅಲ್ಲಿ ಎಕ್ಸ್ಪ್ರೆಷನ್ಸ್ ನೋಡ್ಬೇಕು, ತುಂಬಾ ಒಂದು ಭಕ್ತಿಯಿಂದ ತುಂಬಿರುತ್ತೆ. ನೋಡಿ, ತುಳಸಿ ಹಾರ ಅಂದ್ರೆ, ತುಳಸಿ ಅಂದ್ರೆ ಸ್ವಾಮಿಗೆ ಇಷ್ಟ ಅಲ್ವಾ, ಸೊ ಹಂಗಾಗಿ ಅದೇ ಜಾಸ್ತಿ ಜನ ತಂದ್ಕೊಡ್ತಾ ಇರ್ತಾರೆ. ನಾವು ನೋಡ್ಕೊಂಡು ಹಂಗೆ ನಿಂತಿದ್ವಿ. ಬಟ್ ರಶ್ ಇತ್ತು. ಯಾಕೆ ಅಂದ್ರೆ ಅವತ್ತು ನ್ಯೂ ಇಯರ್ ಬೇರೆ ಅಂಡ್ ತುಂಬಾ ಗುರುವಾರ ಬೇರೆ ಬಿದ್ದಿತ್ತು. ನೋಡಿ, ಅಕ್ಷತೆ ಮತ್ತೆ ಕುಂಕುಮ ಎಲ್ಲ ಇಟ್ಕೊಂತಾ ಇದ್ವಿ. ನೋಡ್ತಾ ಇದ್ದಂಗೆನೆ ಜನಗಳು ಸ್ಟಾರ್ಟ್ ಆಗ್ಬಿಡ್ತಾರೆ. ಹಂಗೇನೆ ನಾವು ಪಕ್ಕದಲ್ಲಿರೋ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೂ ರಾಯರ ಅಪ್ಪಣೆ ಖಂಡಿತ ಇರಲೇಬೇಕು. ಯಾರೆಲ್ಲ ಗುರುವಾರ ನ್ಯೂ ಇಯರ್ ದಿವಸ ರಾಯರನ್ನ ಹೋಗಿ ನೋಡಿದೀರಾ ಅವರೆಲ್ಲ ನನಗೆ ಕಮೆಂಟ್ ಮಾಡಿ. ನಮಗೂ ಕೂಡ ಗೊತ್ತಾಗುತ್ತೆ ಯಾವ ಏರಿಯಾದಲ್ಲಿ ಇದ್ದೀರಾ ನೀವು, ಯಾವ ಊರು, ಮತ್ತೆ ಅವತ್ತಿನ ದಿವಸ ನೀವು ಯಾವ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿದ್ರಿ. ಎಸ್ಪೆಷಲಿ ಗುರುವಾರ ಆಗಿರೋದ್ರಿಂದ ನೀವು ಅದೇ ದೇವಸ್ಥಾನಕ್ಕೆ ಹೋದ್ರಾ ಅಂತೆಲ್ಲ ನನಗೂ ಕೂಡ ಹೇಳಿ, ಆಯ್ತಾ. ಅಂಡ್ ನೋಡಿ, ಹಂಗೇನೆ ಊಟದ ವ್ಯವಸ್ಥೆ ಎಲ್ಲ ಇರುತ್ತಂತೆ, ಪ್ರತಿ ಗುರುವಾರ ಇರುತ್ತಂತೆ. ನಾವು ಕೂಡ ಹೋದ್ವಿ ಹಂಗೇನೆ ಪ್ರಸಾದ ತಗೋಬೇಕು ಅಂತ. ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಪ್ರಸಾದ ತಿಂದೆ ಬರಬಾರ್ದು ಅನ್ನೋದು ನನ್ನ ಒಂದು ಇದು. ಸೊ ಹೋದ್ವಿ. ನೋಡಿ, ಪೊಂಗಲ್ಲು, ಮೊಸರನ್ನ ಮತ್ತೆ ಬಿಸಿಬೇಳೆಬಾತು ಎಲ್ಲ ನನ್ನ ಫೇವ್ರೆಟ್. ಮಕ್ಳಿಗೂ ಅಷ್ಟೇ, ಅವರು ಸ್ವಲ್ಪ ತಿಂದ್ರು. ನನ್ನ ಮಗ ಸ್ವಲ್ಪ ಅವಾಗ ತಾನೇ ಎದ್ದಿದ್ದ ಅಲ್ವಾ, ಹಂಗಾಗಿ ಎಲ್ಲ ಪೂಜೆ ಗೀಜೆ ಪ್ರಸಾದ ಎಲ್ಲ ತಿನ್ಕೊಂಡು ಫೈನಲಿ ನನಗೆ ಅಕ್ಷತೆ, ಮಂತ್ರಾಕ್ಷತೆ ಅಂದ್ರೆ ತುಂಬಾನೇ ಇಷ್ಟ ನನಗೆ. ಅದನ್ನ ನನ್ನ ಪರ್ಸಲ್ಲಿ ಇಟ್ಕೊಂತೀನಿ ನಾನು ಯಾವಾಗ್ಲೂ. ನಡಿಯ ಒಳಗೆ. ಬಾಯ್ ಯಾರಿಗೆ? ಸರಿ ಬಾಯ್. ಇಲ್ಲಡಿ ಐ ಓಡ್ಬೇಡ ಕಣ. ಎಲ್ಲೋದ ಯಾಂಶು? ಏಯ್ ನಡಿ. ಏಯ್ ಬಾರಮ್ಮ, ಹೋಗೋಣ ಬಾ. ಮನೆಗೆ ಪಾರ್ಸಲ್ ಮಾಡ್ಕೊಂಡು ಹೋಗೋಣ. ಏನ್ ಹೋಗ್ಲಿ ಬಿಡು. ಇವಾಗ ಸಂಜೆ ಒಂದು 7 ಗಂಟೆ ಆಗಿದೆ. ಮಗಳನ್ ಮಾತ್ರ ಆಚೆ ಕರ್ಕೊಂಡ್ ಬಂದೆ. ಮಗ ಮನೇಲೆ ಬಿಟ್ಟು ಬಂದೆ, ಅವನ್ಗೊಂದ್ ರೌಂಡ್ ಓಡಿಸ್ಬಿಟ್ಟು. ಬಿಕಾಸ್ ಇಬ್ರು ರಚ್ಚೆ ಮಾಡ್ತಾರೆ, ಹಠ ಮಾಡ್ತಾರೆ. ಸ್ವಲ್ಪ ರಶ್ ಇವತ್ತು ಜಾಸ್ತಿ ಇರುತ್ತಲ್ವಾ ನ್ಯೂ ಇಯರ್. ಹಂಗೆ ಮಗಳು ಪಿಜ್ಜಾ ಬರ್ಗರ್ ಕೇಳ್ತಾ ಇದ್ಲು. ಓನಮ್ಮ, ಇಲ್ಲಿ ಡಿಮಾರ್ಟ್ ಅಲ್ಲಿ ಪಿಜ್ಜಾ ಇದೆ, ಚೆನ್ನಾಗಿದೆ, ಅಲ್ಲೇ ತಿನ್ಸೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದೀನಿ. ಹಂಗೆ ಏನಾದ್ರು ಶಾಪಿಂಗ್ ಮಾಡ್ಬೋದು ಅಂತ. ಏನಮ್ಮ, ಇದು ಯಲಹಂಕದಲ್ಲಿ ಇರೋ ದೊಡ್ಡ ಡಿಮಾರ್ಟ್. ಲಾಸ್ಟ್ ಟೈಮ್ ಒಂದ್ಸಲಿ ಯಾವಾಗೋ ತೋರ್ಸಿದ್ದೆ, ಸಖತ್ತಾಗಿದೆ, ಒಳಗಡೆ ತುಂಬಾ ದೊಡ್ಡದು. ನೋಡಿ, ಅಲ್ಲಿ ಪಿಜ್ಜಾ ಇದೆ, ಬಮ್ಮ ನೋಡಲ್ಲಿ. ಏನ ಇಲ್ಲೇ ತಿಂತೀಯ, ಮನೆಗೆ ತಗೊಂಡೋಗೋಣ. ಹಾಟ್ ಅಂಡ್ ಫ್ರೆಶ್ ಡಿಮಾರ್ಟ್ ಪಿಜ್ಜಾ. ಐಸ್ ಕ್ರೀಮಾ ಚಳಿಲಿ? ಇವಾಗ ಯಾವ್ದು ಬೇಕು ನೀನ್ ಚೂಸ್ ಮಾಡು. ಯಾವ್ದು? ಅದ್ ಮೇಲ್ಗಡೆ ಇರೋ ಸಿಂಪಲ್. ಇದು ಕಾರ್ನ್ ಕಾರ್ನರ. ಇದು ಚೀಸ್ ಆನಿಯನ್. ಯಾವ್ದು ನೋಡ್ರು? ಪನ್ನೀರ್ ತಗೊಳ್ಳೋಣ? ಇದೇ ತಗೊಳ್ಳೋಣ. ಸರಿ, ಇನ್ನೇನು ಹಿಂದೆಗಡೆ ಸೇಮ್.
ಸೇಮ್ ಚಿನಿ ಇದು. ಆರ್ಡರ್ ನಂಬರ್ 344. ಅವ್ರು ಕೂಗ್ತಾರೆ, ಕೊಡು. ಇಲ್ಲಿ ರೆಡಿ ಮಾಡಿದ್ರೆ ಇಲ್ಲಿ ನಂಬರ್ ಹಾಕ್ತಾರೆ, ಅವಾಗ ಹೋಗೋಣ ಸುಮ್ಮನೆ. ಗೈಸ್ ಇನ್ನ ಒಂದು 15 ಮಿನಿಟ್ಸ್ ಆಗುತ್ತಂತೆ ಆರ್ಡರ್ ಕೊಟ್ಟಿದೀವಿ. ನನ್ಗೂ ಪಿಜ್ಜಾ ಇಷ್ಟ, ನನ್ ಮಗಳಿಗೂ ಪಿಜ್ಜಾ ಇಷ್ಟ. ಅದು ಈ ನಡುವೆ ಎಲ್ಲೋ ಪಿಜ್ಜಾ ತಿನ್ಬೇಕು ಅಂತ ಇದ್ ಮಾಡ್ತಾಳೆ. ಜಾಸ್ತಿ ಕೊಡ್ಸಲ್ಲ ನಾನು. ಏನಪ್ಪ, ಸರಿ ಬಾ. ಇಬ್ರು ಮಕ್ಳನ್ನ ಕರ್ಕೊಂಬಂದ್ರೆ ಒಂಥರ, ನಂಗೆ ಒಬ್ರು ಬಿಟ್ಟು ಒಬ್ರು ಬಂದಿರೋದಕ್ಕೆ ಏನೋ ಒಂಥರ. ಅವ್ನ್ ಕರ್ಕೊಂಬಂದಿದ್ರಂತ ಇಲ್ಲೆಲ್ಲ ಓಡಾಡ್ಬಿಟ್ಟಿರೋನು. ನಮಗ್ ತಿನ್ನಕ್ ಹೋಗ್ಬಿಡ್ತಾ ಇರಲಿಲ್ಲ, ಅವನು ಒಂದ್ ಕಡೆ ತಿಂತಾ ಇರ್ಲಿಲ್ಲ. ಅದಕ್ಕೆ ಅವನಿಗೆ ಮನೆಗೆ ಪಾರ್ಸಲ್ ತಗೊಂಡ್ ಹೋಗ್ಬಿಡ್ತೀವಿ. ಮಳೆ ಗಿಡ ಬಂದ್ಬಿಟ್ರೆ, ನಿನ್ನೆ ಫುಲ್ ಮಳೆ. ಹಿಂಗೆ ನಿಂತ್ಕೊಂಡ್ ತಿನ್ಸಿನಿ ನಾನು. ಖಾರ ಇರ್ಬೋದು. ಯಾರು ಚಿಕ್ಕ ಪಾಪು? ಹೆಂಗ್ ಮುಟ್ತೆ ಪಾಪುನ? ಹಿಂಗ 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 ಸಾಫ್ಟ್ ಆಗಿ. ಹೌದಾ, ನಂಗ್ ಗೊತ್ತೇ ಇಲ್ಲ. ಏನ್ ಮಾಡ್ತಿತ್ತು? ಮಲ್ಕೊಂಡಿತ್ತಾ? ಹೌದಾ, ಸರಿ. ಮುಟ್ಟ ನೀನು? ಮುಟ್ಟ? ಹೌದಾ, ಇವಾಗ ನಿನ್ ತಮ್ಮ ಮಾತಾಡ್ತಾನೆ. ಪುಟಾಣಿ ತಮ್ಮ ಮಾತಾಡಲ್ವಾ? ನೋಡುದ್ನ ನಿನ್ನ? ಹೌದಾ, ಆಮೇಲೆ ಇವಾಗ ತಿಂದಿದ್ದಾಯ್ತಾ ನೀನು? ನಿಂತರ ಮಕ್ಳು ಎಷ್ಟ್ ಜನ ಬಂದವ್ರು ಗೊತ್ತಾ ಪಿಜ್ಜಾ ತಿನ್ನಕ್ಕೆ? ಏನಕ್ಕೆ ನಿಂಗೆ ಪಿಜ್ಜಾ ಅಂದ್ರೆ ಇಷ್ಟ? ಮುಂಚೆ ಇಷ್ಟ ಪಡ್ತಿರಲ್ವಲ್ಲ ನೀನು? ಏನಮ್ಮ? ಇವಾಗ ಇಷ್ಟ ಆಗುತ್ತೆ. ಮನೇಲಿ ಅನ್ನ ಸಾರು ತಿನ್ಬಾ. ನೋಡಿ, ಅಲ್ಲೊಂದು ಪುಟಾಣಿ ಪಾಪು ನೋಡಿದ್ಲು, ಅದಕ್ಕೆ ಇನ್ನೊಂದು ಪುಟಾಣಿ ತಮ್ಮನ್ ನೆನ್ಸ್ಕೊಂಡಿದ್ದವಳು. ಪುಟಾಣಿ. ಇವಾಗ ಐಸ್ ಕ್ರೀಮ್ ಬೇರೆ ಕೇಳ್ತಾವಳೆ. ಅಲ್ಲಿ ಒಳಗಡೆ ಹೋಗ್ಬರೋಣ ಬಾ. ಏನು ತಗೊಳೋದಿಲ್ಲ, ಬಟ್ ಏನಾರು ನೋಡಿದ್ರೆ ತಗೋಬೇಕು ಅನ್ಸಿದ್ರೆ ತಗೊಳ್ಳೋಣ ಅಂತ. ನೀನ್ ಓದಿದ್ಯಾ? ಯಾವುದು? ಇಲ್ಲಿ ಹಾಕಿದೀನಲ್ಲ ನೋಡಿ, ಇಲ್ಲಿ ಇದೊಂದು ಹಾಕಿದೀನಿ. ಇನ್ನೊಂದ್ಸಲಿ ಓದ್ತಿದ್ಯಾ? ನೋಡಿ, ನನ್ನ ಮಗನ್ಗೆ ಪಾಪ್ಕಾರ್ನ್ ತಗೊಂಡಿದ್ದಾಳೆ ಮಗಳು. ನಿಂಗೊಂದು ತಗೊಂಡಿದ್ಯಾ? ಸರಿ ಆಯ್ತು. ಗುಂಡುಂಗೊಂದು ಕೊಟ್ಬಿಡ್ಬೇಕಾಯ್ತಾ? ಸರಿ ಸರಿ ಆಯ್ತು. ಇವಾಗ ಮನೆಗೆ ಹೋಗೋಣ ಬಾ. ನಾವು ಈಗ ಜಸ್ಟ್ ಮನೆಗೆ ಬಂದ್ವಿ. 9 ಗಂಟೆ. ಹೋಗಿದ್ದು ಪಕ್ಕದ ರೋಡ್ಗೆನೆ, ಬೇರೆ ಇನ್ನೆಲ್ಲೂ ದೂರ ಹೋಗಿಲ್ಲ, 1 ಕಿಲೋಮೀಟರ್. ಆದ್ರೂ ಇಷ್ಟೊತ್ತು ಏನಕ್ಕೆ ಅಂತಂದ್ರೆ ಮಾರ್ಟ್ ಒಳಗಡೆ ಎಲ್ಲ ಸುತ್ತಾಡ್ತಾ ಇದ್ವಲ್ಲ, ಹಂಗೆ ನನ್ ಮಗಳು ಸ್ವಲ್ಪ ಹೇರ್ ಬ್ಯಾಂಡು, ಕ್ಲಿಪ್ಸು, ಆಮೇಲೆ ವಾಟರ್ ಬಾಟಲ್ಸ್ ಇದೆಲ್ಲ ತಗೊಂಡ್ಲು. ಹಂಗಾಗಿ ಸ್ವಲ್ಪ ಲೇಟ್ ಆಯ್ತು. ತಗೊಂಡು ಮನೆಗ್ ಬಂದ್ವಿ.
ಇವಾಗ ಇನ್ನೊಂದ್ ಸ್ವಲ್ಪ ಹೊತ್ತು ಬಿಟ್ಕೊಂಡು ಊಟ ಮಾಡ್ತೀವಿ. ನಾವ್ ಇನ್ನೇನು ತಿಂದಿಲ್ಲ, ಪಿಜ್ಜಾ ಅಷ್ಟೇ ತಿಂದಿದ್ದು, ಪಿಜ್ಜಾ ಐಸ್ ಕ್ರೀಮು. ಸೊ ಇದು ಏನಪ್ಪಾ, ನಮ್ಮ ಸಿಂಪಲ್ ನ್ಯೂ ಇಯರ್ ಇದು. ಕೇಕು ಕಟ್ ಮಾಡಿಸ್ಬೇಕು ಅಂತ ನಂಗೆ ಅನ್ನಿಸ್ಲಿಲ್ಲ, ನನ್ನ ಮಗಳಿಗೂ ಏನು ಅಷ್ಟು ಇಂಟ್ರೆಸ್ಟ್ ತೋರಿಸ್ಲಿಲ್ಲ. ಕೇಕ್ ಕಟ್ ಮಾಡಿಸ್ತೀನಿ ಅಂದಿದ್ಕೆ ಅವಳು ಏನು ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಸೊ ಹಾಗಾಗಿ ಬೇಡ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಅದಕ್ಕೆಲ್ಲ ಒಂದು 300-400 ರೂಪಾಯಿ ಕೇಕ್ ವೇಸ್ಟ್ ಆಗುತ್ತೆ, ಸುಮ್ಮನೆ ಕ್ರೀಮ್ಸ್ ಎಲ್ಲ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ತಗೊಂಡ್ಲಿಲ್ಲ. ಇನ್ಯಾರು ತಿನ್ನೋರು ಯಾರು ಇಲ್ಲ ಅಂತ ಹೇಳ್ಬಿಟ್ಟು ಸಿಂಪಲ್ ಆಗಿ ಎಲ್ಲಾದ್ರು ಆಚೆ ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡು ಪಿಜ್ಜಾ ಕೇಳ್ತಾ ಇದ್ಲು ಅಂದ್ಬಿಟ್ಟು ಪಿಜ್ಜಾ ಕೊಡ್ಸ್ಕೊಂಡ್ ಬಂದೆ ಅಷ್ಟೇ. ಏನಿಲ್ಲ, ನಮ್ಮ ಸಿಂಪಲ್ ನ್ಯೂ ಇಯರ್ ಅಷ್ಟೇ ಕಂಪ್ಲೀಟ್ ಆಯ್ತು. ನಮ್ಗೆ ಏನಿದ್ರು ಯುಗಾದಿಗ್ ಬಿಡಿ, ಹೊಸ ವರ್ಷ ಇದು. ಏನು ನ್ಯೂ ಇಯರ್ ಅಂತಂದ್ರೆ ನಮ್ಗೇನು ಅಷ್ಟಿದಿಲ್ಲ. ಸೊ ಯುಗಾದಿ ಮಾರ್ಚ್ಗೆ ನಮ್ಗೆ ಹೊಸ ವರ್ಷ ಸ್ಟಾರ್ಟು. ಓಕೆ, ಸೊ ಇವಾಗ ಊಟ ಮಾಡ್ತೀವಿ, ಇನ್ನೊಂದು ಅರ್ಧ ಗಂಟೆ ಹೋಗ್ಬೇಕು. ಇವಾಗ ತಿನ್ನೋದಕ್ಕಾಗಲ್ಲ. ಚಿನ್ನಿ ಸ್ವಲ್ಪ ತಿನ್ನು ಪಾಪ್ಕಾರ್ನು, ಇಲ್ಲ ಬೆಳಗ್ಗೆ ಒಂದ್ ಸ್ವಲ್ಪ ಎತ್ತಿಕ್ಕು. ನೋಡಿ, ಇದು ಯಲಹಂಕದಲ್ಲಿ ಅವರೇ ಮೇಳ ನಡೀತಿದೆ, ಫುಡ್ ಫೆಸ್ಟಿವಲ್. ಎಲ್ಲ ಬರೀ ಅವರೇ ಕಾಳ್ದೇನೆ. ಯಪ್ಪ, ಅದ್ ಹೆಂಗ್ ತಿಂತಾರೋ ಏನು. ನಮ್ಮ ಅತ್ತೆಗಂತೂ ಅವರೇ ಕಾಳು ಅಂದ್ರೆ ಫೇವ್ರೇಟ್. ನಾನು ಅದೇ ಹೇಳ್ತಿದ್ದೆ, ನಿಮ್ ಫೇವ್ರೇಟ್ ಅಲ್ವಾ, ಹೋಗ್ಬಿಡಿ ಅಂತ. ಇನ್ನ ಡೇಟ್ ಎಕ್ಸ್ಟೆಂಡೆಡ್ ಆಗಿದೆ 7th to 11th. ನನಗಂತೂ ಒನ್ ಟೈಮ್ ತಿಂದ್ರೆ ಹೆಚ್ಚು, ನನಗೇನು ಅಷ್ಟು ಇಷ್ಟ ಆಗಲ್ಲ. ನೋಡಿ, ಇವಾಗ ನಿಮ್ಗೆ ಪ್ರೂಫ್ ತೋರಿಸ್ತೀನಿ. ನೋಡಿ, ಅವರೆಕಾಳನ್ನ ಹೆಂಗೆ ಎಷ್ಟು ಸುಲಿದಿಟ್ಕೊಂಡಿದ್ದಾರೆ ನೋಡಿ. ಅವರೆಕಾಳು ಸೀಸನ್ ಮುಗಿಯೋವರೆಗೂ ನಮ್ಮ ಮನೇಲಿ ಬರೀ ಅವರೆಕಾಳು. ಏನು ಒಂದ್ ಟೈಮ್ ಸರಿ, 2 ಟೈಮ್ ಸರಿ. ನೀನು ಸುಲ್ದ? ಹಂಗಾಗಲ್ಲಪ್ಪ, ಸೀಸನ್ ಮುಗಿಯೋವರೆಗೂ ಇನ್ನ ಇದೆ ಸೀನು. ಓ, ಆಮೇಲೆ ತಿನ್ನೋಣ. ನನಗೆ ಯಾವ ಅವರೆಕಾಳು ಇಷ್ಟ ಅಂತಂದ್ರೆ, ಹೆಂಗ್ ಮಾಡೋದು ಇಷ್ಟ ಅಂದ್ರೆ, ಉಪ್ಪಿಟ್ಟಿಗೆ ಹಾಕದ್ ತಿಂತೀನಿ. ಈ ಕೈಮಾ ಮತ್ತೆ ಮಟನ್ ಸಾರ್ಗೆಲ್ಲ ಹಾಕ್ತಾರ ನೋಡಿ, ಚಿಕನ್, ನಾಟಿ ಕೋಳಿ ಇಂಥದಕ್ಕೆಲ್ಲ ಹಾಕ್ತಾರಲ್ಲ, ಅವೆಲ್ಲ ತಿಂತೀನಿ. ಬಟ್ ಅದೇ ಕೆಲ್ಸವಾಗಿ ಮಾಡ್ಕೊಂಡ್ ಕುತ್ಕೊಂಡ್ರೆ ನನಗಂತೂ ಆಗಲ್ಲದೆ. ಇಲ್ಲಂತೂ ನಮ್ಮ ಮನೇಲಂತೂ 3 ತಿಂಗಳು ಕಂಪಲ್ಸರಿ ಎಲ್ಲದಕ್ಕೂ ಅವರೆಕಾಳು. ಬಿಸಿಬೇಳೆ ಬಾತ್ಗೂ, ಉಪ್ಪಿಟ್ಟಿಗೂ, ಸಾರ್ಗೂ, ಮಸಬ್ಗೂ, ಎಲ್ಲದಕ್ಕೂ. ಬಾ, ನಮ್ಗಾಗಲ್ಲಪ್ಪ. ಏನೋ ಗುಂಡ? ಹ, ಏನದು? ಪಾಪ್ಕಾರ್ನ್. ಚಡ್ಡಿನೇ ಹಾಕೊಂಡಿಲ್ವಲ್ಲೋ. ಹ, ಫಿಶು ಪಾಪ್ಕಾರ್ನ್ ನಂಗೆ ಕೊಡಪ್ಪ. ಥ್ಯಾಂಕ್ ಯು ಗುಂಡ. ಮಗಳು ಕೊಡ್ತಾಳೆ ನೋಡು. ಅಕ್ಕಂಗ. ನಂಗೆ ಕೊಡಪ್ಪ. ಜಾಣ. ಕೊಡು. ನೋಡ್ದಾ, ಚಿನ್ನಿ ಎಷ್ಟು ದೊಡ್ಡದು ಕೊಟ್ಟವಳೆ. ಗುಡ್ ನೈಟ್ ಮಾಡ್ಬಿಡು. ಗುಡ್ ನೈಟ್, ಬಾಯ್. ಗುಡ್ ನೈಟ್, ಶುಭರಾತ್ರಿ. ನೋಡಿ, ಇದು ಟಂಗ್ ಕ್ಲೀನರು ನನ್ನ ಮಗಳಿಗೆ ಅಂತ ತಗೊಂಡೆ. 30 rupees. ಇದೇನ್ರದ್ದು ಇದು ಟಂಗ್ ಕ್ಲೀನರ್? ಇದು ಸ್ಟೀಲ, ಕಾಪರ್ದು. ಇದೇನೋ ಏರ್ ಬಂಡ್ಗಳು ತಗೊಂಡವಳೆ, ಹಾಕೊಳಲ್ಲ, ಮಾಡಲ್ಲ, ಸುಮ್ಮನೆ ತಗೊಂಡು ಇಕ್ಕೊಂತಾಳೆ. ಇನ್ನು ಏನೇನೋ ತಗೊಂಡವಳೆ ಪಾಪ, ಬಾಟ್ಲಂತೆ, ಅದಂತೆ ಇದಂತೆ ಅನ್ಕೊಂಡು.